ಯೋಜನಾ ಪ್ರಾಧಿಕಾರದ ಜಂಟಿ ನಿರ್ದೇಶಕ ಮಂಜೇಶ್ ಅರೆಸ್ಟ್ ಯಾವಾಗ? ಜಾತಿ ನಿಂದನೆ, ಹಲ್ಲೆ ಆರೋಪ ಹಿನ್ನೆಲೆ ಮಂಜೇಶ್ ಮತ್ತು ಗ್ಯಾಂಗ್ ವಿರುದ್ಧ ಎಫ್ಐಆರ್. ಬಂಧನದ ಭೀತಿಯಿಂದ ಪರಾರಿಯಾಗಿರೋ ಸರ್ಕಾರಿ ಅಧಿಕಾರಿ ಮಂಜೇಶ್. ಆರೋಪಿ ಮಂಜೇಶ್ ಪರ ನಿಂತರ ಮಂಡ್ಯದ ಹಲಗೂರು ಪೊಲೀಸರು ನಾನು ಹೊಡೆದಂಗೆ ಮಾಡ್ತೀನಿ, ನೀನು ಅತ್ತಂಗೆ ಮಾಡು ಅನ್ನೋ ಡ್ರಾಮಾನ ಅಟ್ರಾಸಿಟಿ ಕೇಸ್ನಲ್ಲಿ A2 ಫಿಕ್ಸ್ ಮಾಡಿದ್ರು ಅರೆಸ್ಟ್ ಮಾಡಿಲ್ಲ ಯಾಕೆ? ಸ್ಟೇಷನ್ಗೆ ಕರೆದುಕೊಂಡು ಹೋಗಿಬಿಟ್ಟು ಕಳಿಸಿದ್ದೇಕೆ ಹಲಗೂರು ಪೊಲೀಸರು? ಬಿಟ್ಟು ಕಳಿಸಿದ ನಂತರ ನಾಪತ್ತೆ ಅಂತ ಹುಡುಕುತ್ತಿರೋ ಹಲಗೂರು ಪೊಲೀಸರು ಘಟನೆ ನಡೆದಾಗ ಸ್ಥಳದಲ್ಲಿದ್ದ ಮಂಜೇಶ್ ಕಾರ್ ಸೀಸ್ ಮಾಡಿಲ್ಲ ಯಾಕೆ? ಮಂಜೇಶ್ಗೆ ಸೇರಿದ್ದು ಎನ್ನಲಾದ KA41 MD 9189 ನಂಬರಿನ ಕಾರು ಪ್ರಾಥಮಿಕ ತನಿಖೆಯ ಹಂತದಲ್ಲಿ ಬೇಕಂದೇ ಎಡವಟ್ ಮಾಡಿದ್ರ ಕಾಕಿ. ಕೇಸ್ನಿಂದ ಮಂಜೇಶ್ ಬಚಾವ್ ಮಾಡಲು ಹಲಗೂರು ಪೊಲೀಸರ ಪ್ರಯತ್ನ. ಅಲ್ಲದೆ ಸರ್ಕಾರಿ ಅಧಿಕಾರಿ ಕೆಲಸಕ್ಕೆ ಬಾರದೆ ನಾಪತ್ತೆಯಾಗಿದ್ರೂ ಕ್ರಮ ಯಾಕಿಲ್ಲ? ಮಂಜೇಶ್ನನ್ನ ಅಮಾನತು ಮಾಡದೇ ಇರಲು ಕಾರಣವೇನು? ಆರೋಪಿ ಮಂಜೇಶ್ನ ತಲೆ ಕಾಯುತ್ತಿರೋ ದೊಡ್ಡವರ್ಯಾರು? A2 ಮಂಜೇಶ್ ಅರೆಸ್ಟ್ ಯಾವಾಗ? ಸಸ್ಪೆಂಡ್ ಯಾವಾಗ? ಆನೇಕಲ್ ಯೋಜನಾ ಪ್ರಾಧಿಕಾರದ ಜಂಟಿ ನಿರ್ದೇಶಕ ಮಂಜೇಶ್ ಅರೆಸ್ಟ್ ಯಾವಾಗ? ಜಾತಿ ನಿಂದನೆ, ಹಲ್ಲೆ ಆರೋಪ ಹಿನ್ನೆಲೆ ಮಂಜೇಶ್ ಮತ್ತು ಗ್ಯಾಂಗ್ ವಿರುದ್ಧ ಎಫ್ಐಆರ್ ದಾಖಲಾಗಿತ್ತು. ಬಂಧನದ ಭೀತಿಯಿಂದ ಪರಾರಿಯಾಗಿರೋ ಸರ್ಕಾರಿ ಅಧಿಕಾರಿ ಮಂಜೇಶ್. ಆರೋಪಿ ಮಂಜೇಶ್ ಪರ ನಿಂತರ ಮಂಡ್ಯದ ಹಲಗೂರು ಪೊಲೀಸರು ಹಾಗಾದ್ರೆ ನಾನು ಹೊಡೆದಂಗೆ ಮಾಡ್ತೀನಿ, ನೀನು ಅತ್ತಂಗೆ ಮಾಡು ಅನ್ನೋ ಡ್ರಾಮಾ ಏನಾದರೂ ಮಾಡ್ತಾ ಇದ್ದಾರಾ? ಅಟ್ರಾಸಿಟಿ ಕೇಸ್ನಲ್ಲಿ A2 ಫಿಕ್ಸ್ ಮಾಡಿದ್ರು ಅರೆಸ್ಟ್ ಮಾಡಿಲ್ಲ ಯಾಕೆ? ಸ್ಟೇಷನ್ಗೆ ಕರೆದುಕೊಂಡು ಹೋಗಿಬಿಟ್ಟು ಕಳಿಸಿದ್ದೇಕೆ ಹಲಗೂರು ಪೊಲೀಸರು? ಬಿಟ್ಟು ಕಳಿಸಿದ ನಂತರ ನಾಪತ್ತೆ ಅಂತ ಹುಡುಕುತ್ತಿರೋ ಹಲಗೂರು ಪೊಲೀಸರು ಘಟನೆ ನಡೆದಾಗ ಸ್ಥಳದಲ್ಲಿದ್ದ ಮಂಜೇಶ್ ಕಾರ್ನ ಸೀಸ್ ಮಾಡಿಲ್ಲ ಯಾಕೆ? ಮಂಜೇಶ್ಗೆ ಸೇರಿದ್ದು ಎನ್ನಲಾದ KA41 MD 9189 ನಂಬರಿನ ಕಾರು ಪ್ರಾಥಮಿಕ ತನಿಖೆಯ ಹಂತದಲ್ಲಿ ಬೇಕಂದೇ ಎಡವಟ್ ಮಾಡಿದ್ರ ಕಾಕಿ ಪಡೆ. ಕೇಸ್ನಿಂದ ಬಚಾವ್ ಮಾಡಲು ಹಲಗೂರು ಪೊಲೀಸರ ಪ್ರಯತ್ನ. ಅಲ್ಲದೆ ಸರ್ಕಾರಿ ಅಧಿಕಾರಿ ಕೆಲಸಕ್ಕೆ ಬಾರದೆ ನಾಪತ್ತೆಯಾಗಿದ್ರೂ ಕ್ರಮ ಯಾಕಿಲ್ಲ? ಮಂಜೇಶ್ನನ್ನ ಅಮಾನತು ಮಾಡದೇ ಇರಲು ಕಾರಣವೇನು? ಆರೋಪಿ ಮಂಜೇಶ್ ತಲೆ ಕಾಯುತ್ತಿರೋ ದೊಡ್ಡವರ್ಯಾರು? A2 ಮಂಜೇಶ್ ಅರೆಸ್ಟ್ ಯಾವಾಗ? ಸಸ್ಪೆಂಡ್ ಯಾವಾಗ? ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕು ಅಗಸನಪುರ ಗ್ರಾಮದಲ್ಲಿ ಕಳೆದ ತಿಂಗಳು 25ನೇ ತಾರೀಕಿನಂದು ನಡೆದಂಥ ದಲಿತರ ಮೇಲಿನ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಧಾನ ಆರೋಪಿಯಾಗಿರ್ತಕ್ಕಂಥ ಮಂಜೇಶ್ ಅವರನ್ನು ಪೊಲೀಸರು ಆರಂಭದಿಂದಲೂ ರಕ್ಷಣೆ ಮಾಡ್ತಕ್ಕಂಥ ಕೆಲಸವನ್ನು ನಿರಂತರವಾಗಿ ಮಾಡ್ತಾ ಬಂದಿದ್ದಾರೆ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಸಾಮಾಜಿಕ ಕಾರ್ಯಕರ್ತರು, ದಲಿತ ಪರ ಚಿಂತಕರೆಲ್ಲ ಸೇರಿ ಸಂತ್ರಸ್ತರ ಗ್ರಾಮಕ್ಕೆ ಭೇಟಿ ನೀಡಿ ನಂತರ ಪೊಲೀಸ್ ಸ್ಟೇಷನ್ಗೂ ನಾವು ಭೇಟಿ ನೀಡಿದ್ದೀವಿ, ಮಳವಳ್ಳಿ ಪೊಲೀಸ್ ಸ್ಟೇಷನ್ಗೆ. ಅಲ್ಲಿ ಪೊಲೀಸರ ವರ್ತನೆ, ಅವರ ರಿಯಾಕ್ಷನ್ ನೋಡಿದಾಗ ನಮಗನ್ಸುತ್ತೆ, ಮೇಲ್ನೋಟಕ್ಕೆ ನಮಗೆ ಸಿಕ್ಕಿರೋ ಆಧಾರಗಳ ಪ್ರಕಾರ ಜಾಯಿಂಟ್ ಡೈರೆಕ್ಟರ್, ಸಹಾಯಕ ನಿರ್ದೇಶಕರಾಗಿ ಆನೇಕಲ್ ಟೌನ್ ಪ್ಲಾನಿಂಗಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಮಂಜೇಶ್ ಅನ್ನೋ ವ್ಯಕ್ತಿ ನಿರಂತರವಾಗಿ ಹಲಗೂರು ಸ್ಟೇಷನ್ಗೆ ಮತ್ತು ಬೇರೆ ಬೇರೆ ಆರಕ್ಷಕರಿಗೆ ಆಮಿಷಗಳನ್ನ ಒಡ್ಡಿ ಅವ್ರ ಮೇಲೆ ಯಾವುದೇ ರೀತಿ ಆರೋಪಗಳು ಬರಲಾರ್ದಂಥ ರೀತಿಯಲ್ಲಿ ಸಡಿಲವಾದಂತಹ ಸೆಕ್ಷನ್ಗಳನ್ನು ಹಾಕಿ ಆತ ಆಂಟಿಸಿಪೇಟರಿ ಬೇಲ್ಗೆ ಅಪ್ಲೈ ಮಾಡಿ ರಾಜಾರೋಷವಾಗಿ ಸಿಟಿ ಆದಂಥ ಓಡಾಡ್ತಾ ಇದ್ದಾನೆ. ಕೇಳಿದ್ರೆ ನಾನು ಯಾರು ಅರೆಸ್ಟ್ ಮಾಡೋಷ್ಟು ತಾಕತ್ತಿಲ್ಲ ಈ ರಾಜ್ಯದಲ್ಲಿ, ಏನು ಅನ್ಕೊಂಡಿದ್ದೀರಿ, ನನ್ನ ಪವರು, ನನ್ನ ಪೊಸಿಷನ್ನು ಅನ್ನೋ ರೀತಿ ದುರಾಂಕರದಲ್ಲಿ ವರ್ತನೆಯಿಂದ ನಡ್ಕೊತಾ ಇದ್ದಾನೆ. ನೆನ್ನೆ ಮೊನ್ನೆಲ್ಲ BMRD ಕಚೇರಿ ಮುಂಭಾಗದಲ್ಲೆಲ್ಲ ಓಡಾಡ್ಕೊಂಡು ಹೋಗಿದ್ದಾನೆ. ಮೊದಲನೇ ಬಾರಿ ಏನು ಪ್ರಕರಣ ನಡೆದಂಥ ಸಂದರ್ಭದಲ್ಲಿ ಪೊಲೀಸ್ನವರು ಆನೇಕಲ್ ಟೌನ್ ಪ್ಲಾನಿಂಗ್ ಆಫೀಸ್ಗೆ ಭೇಟಿ ಕೊಟ್ಟು ಮಂಜೇಶನ ಕಾರ್ನಲ್ಲೇ ವಾಪಸ್ಸು ಅವನ್ನ ಕರ್ಕೊಂಡೋಗಿ ಅರ್ಧ ಗಂಟೆಗೆ ಮತ್ತೆ ವಾಪಸ್ ಬಿಟ್ಟು ಕಳಿಸಿದ್ದಾರೆ. ಮತ್ತು FIRನಲ್ಲೂ ಸಹ ಊರಿನ ಜನ ಗಲಾಟೆ ನಡೆದಂಥ ದಿನನೇ ಕೊಟ್ಟು ಕೈ ಬರಹದಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಆ ಕಂಪ್ಲೇಂಟಲ್ಲಿ ನೇರವಾಗಿ ಅವರು ಹೇಳ್ತಾರೆ ಮಂಜೇಶ್ ಮತ್ತು ಮಂಜೇಶ್ ಸಹಚರ ಆಸಿಡ್ ರಾಜನಿಂದ ಹಲ್ಲೆ ಆಗಿದೆ ಅಂತ. ಆದರೆ ಪೊಲೀಸ್ನವರು ಇನ್ನೂ ಮಾರನೇ ದಿನ ಕೊಟ್ಟಂಥ ಯಾವುದೋ ಬೇರೆ FIRನ ಪರಿಗಣಿಸಿ ಮಂಜೇಶನ್ನು A1ನಿಂದ ತಪ್ಪಿಸಿ A2 ಮಾಡ್ತಾರೆ. ಅದೇ ರೀತಿ ಅವನ್ನ ಅರೆಸ್ಟ್ ಮಾಡಿ ವಾಪಸ್ ಕಳಿಸಿದ್ದಾರೆ. ಇದೆಲ್ಲ ಮತ್ತು ಆಸಿಡ್ ರಾಜನ ವಾಟ್ಸಪ್ ಸ್ಟೇಟಸಲ್ಲಿ ನಾವು ನೋಡಿರತಕ್ಕಂಥ ಪ್ರಕಾರ ಪೊಲೀಸ್ನವ್ರಿಗೆ ಮಂಜೇಶ್ ಅವರ ಓನರ್ಶಿಪ್ಪಲ್ಲಿರ್ತಕ್ಕಂಥ ಕೋರೆ ಕಡೆಯಿಂದ ಬಟ್ಟೆಯನ್ನು ಗಿಫ್ಟ್ ಕೊಟ್ಟು ಅವ್ರ ಜೊತೆಯಲ್ಲಿ ಫೋಟೋ ತೆಗೆಸ್ಕೊಂಡು ಒಂದು ಸ್ಟೇಟಸಲ್ಲಿ ಹಾಕೊಂಡಿರ್ತಾನೆ A1 ಆರೋಪಿ, ಯಾರು ಆಸಿಡ್ ರಾಜ ಅಂತ. ಆತ ಜೈಲಲ್ಲಿದ್ದಾನೆ, ಅವನೊಬ್ಬ ರೌಡಿ ಶೀಟರು. ಆದರೆ ಅವನಿಗೆ ಮೂಲವಾಗಿ ಅವನಿಗೆ ಎಲ್ಲ ರೀತಿ ಸಲಹೆ ಈ ಥರ ಗಲಾಟೆ ಮಾಡಲಿಕ್ಕೆ ಶಕ್ತಿ ತುಂಬ್ತಾ ಇರ್ತಕ್ಕಂಥ ಮಂಜೇಶನ್ನ ಹೊರಗಡೆ ಬಿಟ್ಟು ಒಬ್ಬ ಕ್ಷುಲ್ಲಕ ಆರೋಪಿಯನ್ನು ಅರೆಸ್ಟ್ ಮಾಡಿ ಪೊಲೀಸ್ ಇಲಾಖೆ ನಾವೇನೋ ಕರ್ತವ್ಯ ಪ್ರಜ್ಞೆ ಮೆರೆದಿದ್ದೀವಿ ಅಂತೇನು ಮಾತಾಡ್ತಿದ್ದೀರಿ, ಇದು ನಿಜವಾಗ್ಲೂ ಪೊಲೀಸ್ ಇಲಾಖೆ ತಲೆ ತಗ್ಗಿಸ್ತಕ್ಕಂಥ ವಿಚಾರ. ಏನು ಮಳವಳ್ಳಿ ತಾಲೂಕಿನಲ್ಲಿ ಅಗಸನಪುರದಲ್ಲಿ ನಡೆದಿರ್ತಕ್ಕಂಥ ದಲಿತ ಕುಟುಂಬದ ಮೇಲಿನ ದೌರ್ಜನ್ಯ ಪ್ರಕರಣ ಇವತ್ತಿಗೆ 15 ದಿನ ಕಳೆದಿದೆ. ಇನ್ನಾದ್ರೂ ಆರೋಪಿಯನ್ನು ಅರೆಸ್ಟ್ ಮಾಡಲಿಕ್ಕೆ
ಪೊಲೀಸ್ ಇಲಾಖೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇಲ್ಲ ಅಂತ ನಮ್ಗೆ ಅನಿಸ್ತಾ ಇದೆ. ಹಾಗಾಗಿ ಏನು ಕಳೆದ ವಾರವಷ್ಟೇ ನಾವು ಕೂಡ ಏನು ವಿದ್ಯಾರ್ಥಿ ಒಕ್ಕೂಟದ ಪರವಾಗಿ ಮತ್ತು ದಲಿತ ಒಕ್ಕೂಟದ ಪರವಾಗಿ ಪ್ರಗತಿಪರ ಚಿಂತಕರು ಮಳವಳ್ಳಿ ತಾಲೂಕಿನ DYSP ಕಚೇರಿಗೆ ಭೇಟಿ ನೀಡಿದರೆ ಆ ಸಂದರ್ಭದಲ್ಲಿ ಕೃಷ್ಣಪ್ಪ ಅಂತಕ್ಕಂಥ DYSP ಲಭ್ಯ ಇರಲಿಲ್ಲ. ಹಾಗಾಗಿ ಅವ್ರನ್ನ ಭೇಟಿ ಮಾಡಿ ಇಮ್ಮಿಡಿಯೇಟಾಗಿ ಅರೆಸ್ಟ್ ಮಾಡಬೇಕು. ಏನು ಮಂಜೇಶ್ ಅಂತಕ್ಕಂಥ ದುರಂಕಾರಿ ಅಧಿಕಾರಿ ಏನಿದ್ದಾನೆ, A2 ಆರೋಪಿ ಏನಿದ್ದಾನೆ, ಆ ಒಂದು ಪ್ರಕರಣದಲ್ಲಿ ಅವನನ್ನು ಇನ್ನಾದರೂ ಯಾಕೆ ಅರೆಸ್ಟ್ ಮಾಡ್ತಾ ಇಲ್ಲ? ಈ ಎಲ್ಲ ಅಧಿಕಾರಿಗಳು ನೀವು ಅವ್ರ ಜೊತೆ ಕೈ ಜೋಡಿಸಿದ್ದೀರಿ, ಅವ್ರಿಗೆ ನೀವು ಪ್ರತ್ಯೇಕವಾಗಿ ರಕ್ಷಣೆ ಕೊಡುವಂಥ ಕೆಲಸ ಮಾಡ್ತಾ ಇದ್ದೀರಿ ಅಂತೇಳಿ ನಾವು ಅವ್ರನ್ನ ನೇರವಾಗಿ ಪ್ರಶ್ನೆ ಮಾಡಿದಾಗ ಅವರು ಅಲ್ಲಿ ಸ್ಟೇಷನ್ ಕೂಡ ಬರಲಿಲ್ಲ, ಅವರು DYSP ಕಚೇರಿ ಕೂಡ ಬರಲಿಲ್ಲ. ಅಂದರೆ ಆ ಮನುಷ್ಯ ಅದರಲ್ಲೇ ಅವ್ರ ನಡೆಯಲ್ಲೇ ಅರ್ಥ ಆಗ್ತದೆ ಅವರು ಬಂದು ಪ್ರತಿಭಟನಾಕಾರನ ಕೂಡ ಭೇಟಿ ಮಾಡೋಕ್ಕೆ ಇಷ್ಟ ಇಲ್ಲ ಅಂತಂದರೆ ಮಂಜೇಶ್ ಪರವಾಗಿಯೇ ಅವ್ರು ನಿಂತು ಕೆಲಸ ಮಾಡ್ತಾ ಇದ್ದಾರೆ. ಅಲ್ಲಿರ್ತಕ್ಕಂಥ ಶ್ರೀಧರ್ ಅಂತಕ್ಕಂಥ ಸರ್ಕಲ್ ಇನ್ಸ್ಪೆಕ್ಟರ್ನ ಕೂಡ ಭೇಟಿ ಮಾಡಿದ್ರೆ ಆ ಕೂಡ ಅವರು ಅದೇ ಹೇಳಿದ್ರು, ಈ ಕೂಡಲೇ ನಾವು ಬಂಧಿಸುವಂಥ ಪ್ರಯತ್ನ ಮಾಡ್ತೀರಿ, ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೀರಿ ಅಂತಂದರು. ಆದರೆ ಕಳೆದ 32 ವರ್ಷಗಳಿಂದ ಇವತ್ತು ಏನು ಆ ದೌರ್ಜನ್ಯಕ್ಕೆ ಒಳಗಾಗಿರುವಂಥ ಕುಟುಂಬ ಏನಿದೆ, ಇದು 32 ವರ್ಷಗಳಿಂದ ನಿರಂತರವಾಗಿ ಅವರಿಂದ ಶೋಷಣೆಯನ್ನು ಅನುಭವಿಸ್ತಾನೆ ಇದೆ. 32 ವರ್ಷಗಳಿಂದ ಅವ್ರ ಮೇಲೆ ಹಲ್ಲೆಗಳು ನಡೀತಿದ್ದಾವೆ, ಕೇಸುಗಳಾಗ್ತಿದ್ದಾರೆ, ಇನ್ನಾದರೂ ಕೂಡ ಅವ್ರಿಗೆ ನ್ಯಾಯ ಸಿಗ್ತಾ ಇಲ್ಲ. ಏನು ಪ್ರಕರಣ ನಡೆದ 15 ದಿನ ಆದರೂ ಕೂಡ ಈ ಆರೋಪಿನ ಅವ್ರದೇ ಕಾರಲ್ಲಿ ಅರೆಸ್ಟ್ ಮಾಡ್ತಾರೆ. ಅವ್ರ ಕಾರಲ್ಲಿ ಅಂದರೆ ಒಂದು ಏನು ಆನೇಕಲ್ನ ಏನು ತಾಲೂಕು ಅಭಿವೃದ್ಧಿ ಪ್ರಾಧಿಕಾರದ ಆಫೀಸ್ಗೆ ಹೋಗಿದ್ದಾರೆ, ಅಲ್ಲಿ ಅವ್ರನ್ನ ಮಂಜೇಶ್ನ ಭೇಟಿಯಾಗಿದ್ದಾರೆ, ಕರೆದುಕೊಂಡು ಬಂದಿದ್ದಾರೆ. ಅವನದೇ ಕಾರಲ್ಲಿ ಇವರೆಲ್ಲರೂ ಬಂದಿದ್ದಾರೆ. ಆರೋಪಿಯ ಕಾರಲ್ಲೇ ಪೊಲೀಸ್ ಕೂಡ ಬಂದು ಆರೋಪಿಯ ಜೊತೆನೇ ಆಹಾರನ ಸೇವಿಸಿ ಆರೋಪಿನ DYSP ಕಚೇರಿಗೆ ಕರೆದುಕೊಂಡು ಹೋಗಿ ಅಲ್ಲಿ ಅವ್ರಿಗೆ ನೋಟಿಸನ್ನು ಜಾರಿ ಮಾಡಿ ಮತ್ತೆ ಆರೋಪಿನ ಬಿಟ್ಟಿದ್ದಾರೆ. ಆ ಬಿಟ್ಟ ನಂತರ ಇನ್ನಾದರೂ ಕೂಡ ಅವ್ರನ್ನ ಅರೆಸ್ಟ್ ಮಾಡ್ತಿಲ್ಲ. ನಿನ್ನೆ ಕೂಡ BMRD ಆ ಕಚೇರಿಗೆ ಅವ್ರು ಭೇಟಿ ನೀಡಿರ್ತಕ್ಕಂಥದ್ದು CCTV ಫುಟೇಜಸಲ್ಲಿ ಇದೆ. ಅದನ್ನು ನ್ಯಾಯಾಲಯ ಕೂಡ ತೆರೆಸ್ಕೊಳ್ಳುವಂಥ ಪ್ರಯತ್ನನ ಮಾಡಬೇಕಂತೇಳಿ ಮನವಿ ಮಾಡ್ತೇವೆ. ಅದರ ಜೊತೆಗೆ ಏನು ಈ ಒಂದು ಕಣ್ಣಾಮುಚ್ಚಾಲೆ ಆಡ್ತಿದ್ದಾರೆ ಪೊಲೀಸರು, ಏನು ಬಂಧಿಸುವಂಥ ನಿಟ್ಟಿನಲ್ಲಿ ಏನು ಮೋಸ ಒಂದು ನಾಟಕ ಆಡೋಕೆ ಹೊರಟಿದ್ದಾರೆ, ಆ ನಾಟಕ ಇನ್ನು ಮುಂದುವರಿಯೋದಿಲ್ಲ. ಅವರು ಉದ್ದೇಶಪೂರ್ವಕವಾಗಿ ಕಳೆದ ಹಲವು ವರ್ಷಗಳಿಂದ ದಲಿತರ ಸ್ಮಶಾನಗಳಲ್ಲಿ ಕೂಡ ಕಲ್ಲು ಸುರಿಯುವಂಥ ಪ್ರಯತ್ನ ಮಾಡ್ತಿದ್ದಾರೆ, ಅವ್ರ ಮೇಲೆ ಹಲ್ಲೆಗಳನ್ನ ನಿರಂತರವಾಗಿ ಮಾಡ್ತಿದ್ದಾರೆ. ಇಂಥ ಒಂದು ದೌರ್ಜನ್ಯ ಮಾಡ್ತಿರ್ತಕ್ಕಂಥ ಈ ಒಂದು ಏನು ಕ್ರಿಮಿ ಏನಿದ್ದಾನೆ ಇವನ್ನ ಈ ಕೂಡಲೇ ಬಂಧಿಸುವಂಥ ಕೆಲಸ ಇದು ಇಲಾಖೆ ಅಧಿಕಾರಿಗಳು ಮಾಡಬೇಕು. ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆ ಮೇಲೆ ಸಾಕಷ್ಟು ಗೌರವನ ನಾವು ಹೊಂದಿದ್ದೇವೆ. ಏನು ಇತ್ತೀಚೆಗಷ್ಟೇ ಸ್ಟಾರ್ ನಟರ ಒಂದು ಪ್ರಕರಣದಲ್ಲಿ ಯಾವ ರೀತಿ ಪ್ರಾಮಾಣಿಕವಾಗಿ ಒಂದು ನ್ಯಾಯ ಕೊಡುವಂಥ ನಿಟ್ಟಿನಲ್ಲಿ ಅವರು ಪ್ರಯತ್ನ ಮಾಡಿದ್ರು, ಆ ರೀತಿಯಲ್ಲಿ ಈ ಪ್ರಕರಣದಲ್ಲಿ ಕೂಡ ಮಾಡಬೇಕು. ಇಲ್ಲದೆ ಹೋದರೆ ನಾವು ಗೃಹ ಸಚಿವರ ಮನೆ ಮುಂದೆ ಮುತ್ತಿಗೆ ಹಾಕೋಕ್ಕೂ ನಾವು ಹಿಂಜರಿಯೋದಿಲ್ಲ. ಅದರ ಜೊತೆಗೆ ಹಲಗೂರು ಪೊಲೀಸ್ ಠಾಣೆಗೆ ನಾವು ಮುತ್ತಿಗೆ ಹಾಕಬೇಕಂತೇಳಿ ಈಗಾಗಲೇ ಸಿದ್ಧತೆಗಳನ್ನು ನಡೆಸ್ಕೊಂಡಿದ್ದೇವೆ.